ದಲಿತ ಸಂಘಟನೆಗಳ ಒಕ್ಕೂಟದ ಬಗ್ಗೆ ಸವರ್ಣಿ ಎಂದು ಕರೆಸಿಕೊಳ್ಳುವ ವ್ಯಕ್ತಿಯೋರ್ವ ಹಗುರವಾಗಿ ಮಾತು ಹರಿಬಿಟ್ಟ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮದಲ್ಲಿ ನಡೆದಿದ್ದು, ಇದರಿಂದ ದಲಿತರು ಗರಂ ಆಗಿದ್ದಾರೆ. ಸವರ್ಣೀಯ ಎಂದು ಕರೆಸಿಕೊಳ್ಳುವವರಲ್ಲಿ ಮುಖ್ಯಸ್ಥನಾಗಿರುವ ವ್ಯಕ್ತಿ ನೇರವಾಗಿ ದಲಿತ ಸಂಘಟನೆಗಳನ್ನ ಕೇವಲವಾಗಿ ನಿಂದಿಸಿದ್ದಾನೆ. ಅಲ್ಲದೆ ದಲಿತರಿಗೆ ಜೀವ ಬೆದರಿಕೆ ಹಾಕಿರುವ ಆರೋಪಗಳು ಕೇಳಿ ಬಂದಿದೆ. ಹೀಗಾಗಿ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಹುಣಸಗಿ ತಾಲೂಕು ಸಮಿತಿ ವತಿಯಿಂದ ಗ್ರಾಮದ ಹಿರಿಯರಿಗೆ ತಿಳಿಸಲಾಗಿದೆ. ಸದ್ಯ ಇದೀಗ ಸಂಘಟನೆಯ ಶಿವರಾಜ್ ಗುಡಿಮನಿಯವರು ದಲಿತ ಎಲ್ಲ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹುಲಿಗೇಶ್ ರಾಜಪಾಳ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಅಲ್ಲ, ನೀವು ಆಗಲೇನಂದ್ರೆ ಆಗಲತ್ತ ಕಡ್ದ್ರನು ಯಾರು ಸಾಕ್ಷಿ ಹೇಳಾರ ಇಲ್ಲ ಅಂತ ಅಂತೀನಿ. ನನಗೆ ಗೊತ್ತು ಲೇಕೊಡಿ ಎಷ್ಟು ನೀನೇನು ಸಂಘದ ಆಗಲತ್ತ ಕಡೆ ಸಾಕ್ಷಿ ನೋಡಕ್ ಬರಲ್ಲ. ನನಗೆಲ್ಲ ಗೊತ್ತು ಹೇಳ. ನಾನು ಏನದ 28 ಊರು ನೀರು ಕುಡ್ದೀನಿ, 1 ಊರು ನೀರು ಕುಡ್ದೀನಿ ಅಂದೆ. ನಾನು ಹೋಗೋ ಗುಬ್ಬಿ ಪೂಚ ಎಣಿಸ್ತೀನಿ. ನನಗೆ ಹೇಳ್ಬೇಡ ನೀನು. ಹೇಳ ಯಾ ಸಂಘ ಏನು ಮಾಡ್ತ ನೋಡಮ್, ಎಲ್ಲಿ ಏನು ಮಾಡ್ತಾ ನೋಡಮ್. ನಾಳೆ ನನ್ನ ಮೇಲೆ ಕೇಸ್ ಮಾಡು, ಅವ್ನು ಹಿಡ್ಕೊಂಬ, ಅವನು ಸೆಣಂಗತ್ತ.